ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. প্রথমবার আসবে ಏನ್ ಮಾಡ್ತಿದ್ದೆ? ನೀವು ಯಾಕೆ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತ ನೋಡ್ಕೊಂಡಿದ್ದೀರಾ ಇಲ್ವೋ ಅಂತಕ್ಕಂಥದಕ್ಕೆ ಅಲ್ಲಿ ವ್ಯಾಪಾರ ಮಾಡಕ್ಕೆ ಅಲೋ ಮಾಡಿದ್ದಾರೆ. ಬೀದಿ ಉದ್ದಕ್ಕೂ ಕೂಡ 20 ವ್ಯಾಪಾರಗಳಿದ್ದಾರೆ. ಬೀದಿ ವ್ಯಾಪಾರಗಾರರಿದ್ದಾರೆ. ಸೊ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತಕ್ಕಂಥದ್ದನ್ನ ಬೀದಿ ವ್ಯಾಪಾರಗಾರರು ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡಬೇಕಂತ ಅದು ಶಿಥಿಲ ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವೋ ಅಂತ ನೋಡ್ಬೇಕಲ್ಲ. ಇಂಜಿನಿಯರ್ಗಳು ತಪ್ಪಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನ ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಸತ್ತಿರೋರ್ತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತೀವಿ. ಏನ್ ಮಾಡ್ತಿದ್ದೆ? ನೀವು ಯಾಕೆ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತ ನೋಡ್ಕೊಂಡಿದ್ದೀರಾ ಇಲ್ವೋ ಅಂತಕ್ಕಂಥದಕ್ಕೆ ಅಲ್ಲಿ ವ್ಯಾಪಾರ ಮಾಡಕ್ಕೆ ಅಲೋ ಮಾಡಿದ್ದಾರೆ. ಬೀದಿ ಉದ್ದಕ್ಕೂ ಕೂಡ 20 ವ್ಯಾಪಾರಗಳಿದ್ದಾರೆ. ಬೀದಿ ವ್ಯಾಪಾರಗಾರರಿದ್ದಾರೆ. ಸೊ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತಕ್ಕಂಥದ್ದನ್ನ ಬೀದಿ ವ್ಯಾಪಾರಗಾರರು ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡಬೇಕಂತ ಅದು ಶಿಥಿಲ ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವೋ ಅಂತ ನೋಡ್ಬೇಕಲ್ಲ. ಇಂಜಿನಿಯರ್ಗಳು ತಪ್ಪಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನ
ಎಂಕ್ವೈರಿ ಮಾಡಿಸ್ತೀವಿ. ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಸತ್ತಿರೋರ್ತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತೀವಿ. ಏನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇಂಥ ಘಟನೆಗಳು ಆಗಬಾರ್ದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನಾನು ನೋಡ್ದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಕಂಪ್ಲೀಟ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಏಟಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ನಾಳೆ ಬೆಳಗ್ಗೆಯಿಂದನೇ ಆ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಪ್ರೈವೇಟ್ ಅವ್ರದ್ದು ಮನೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಈಗ ಅವ್ರು ಹೇಳಿದ್ದು ಡೈಲಾಗ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಚೆಕ್ ಮಾಡಿ ಪ್ರೈವೇಟ್ ಅವ್ರದ್ದು ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ. ಇದು ಗೌರ್ಮೆಂಟ್ ಹಣದಲ್ಲಿ ಕಟ್ಟಿರುವಂಥ ಗೋಡೆ. ಅದರಿಂದ ಇದು ತಪ್ಪು ಸರ್ಕಾರ. ಮಳೆ ಬರೋಷ್ಟೇ ಈ ಥರದ ಗೋಡೆಗಳು ಇದೊಂದೇ ಗೋಡೆ ಅಲ್ಲ. ಈಗ ನಿಮಗೆ ಮಾಹಿತಿ ಬಂದಿದ್ದೀವಿ, ಇಲ್ಲಿ ಬಿನ್ನಿಮಿಲ್ ಹತ್ರನೂ ಕೂಡ ಹಳೆಯ ಗೋಡೆ ಕುಸಿದು ಬಿದ್ದಿದೆ. ಗುಣ್ಣಿಕೆಯಲ್ಲಿ ನಾರ್ಮಲಿ ವಾಕರ್ಸ್ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ವಾಕರ್ಸ್ ಯಾರು ಇಲ್ದಿದ್ದರಿಂದ ಅಲ್ಲಿ ಅನಾಹುತ ಆಗಿದೆ. ಅಲ್ಲೂ ಬಿದ್ದಿದೆ, ದೊಡ್ಡ ಗೋಡೆ ಬಿದ್ದು ಅನಾಹುತ ಆಗಿದೆ. ಈ ಥರ ಪದೇ ಪದೇ ಅನಾಹುತ ಆಗುವಂಥದ್ದು. நல்லா இருக்கீங்களா? ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮ್ಮ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.